ನಗರದಲ್ಲಿ ಏನು ಸದಸ್ಯತಾ ಅಭಿಯಾನ ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಬಿಜೆಪಿಯಿಂದ ಏನು ಜಾರಿಯಾಗಿರುವಂಥದ್ದು ಒಂದು ಈಗ ಇಂಪ್ಲಿಮೆಂಟ್ ಆಗೋದು ಸೆಪ್ಟೆಂಬರ್ 2ನೇ ತಾರೀಕು ಅಂತ ಫ್ಲಾಗ್ ಆಫ್ ಆಗುವಂಥದ್ದು ಅಭಿಯಾನ. ಅದಕ್ಕೆ ನಮ್ಮಲ್ಲಿ ಕೆಲಸಗಳು ಆಗಬೇಕು ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಮ್ಮ ಬಿಜೆಪಿಯ ಕಾರ್ಯಾಲಯದಲ್ಲಿ ಈಗಾಗಲೇ ಮನೀಶ್ ಅವರು ಬಹಳಷ್ಟು ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಯಾವ ರೀತಿ ನಾವು ಕ್ರಮ ತಗೋತೀವಿ ಇದ್ರ ಬಗ್ಗೆ ಅಂತ ನಮ್ಮ ನಗರಾಧ್ಯಕ್ಷರು ಕೂಡ ಹೇಳಿದ್ದಾರೆ. ನಮ್ಮ ಪಕ್ಷದ ಏನು ಅತಿ ದೊಡ್ಡದು ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಅಂತ ಆಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಆದರೂ ಸಹ ನಮ್ಗೆ ಗೊತ್ತಿದೆ ಚುನಾವಣೆ ಟೈಮಲ್ಲಿ ಯಾವ ರೀತಿ ನಾವು ಸ್ಪರ್ಧೆ ಮಾಡಬೇಕಾಗಿತ್ತು, ಏನೇನು ಕಷ್ಟಗಳಿತ್ತು, ಯಾವ ರೀತಿ ನಾವು ವಿಧೇಯಕರಾದರೂ ಸಹ ಏನೇ ಕಷ್ಟಗಳು ಮಾಡಿತ್ತು ಅದು ಎಲ್ಲರಿಗೂ ಗೊತ್ತಿದೆ. ಈ ರಾಜಕೀಯ ಏನಿದೆ 3-4-5 ತಿಂಗಳು ಅನುಭವ ಅಂತ ನಾನು ಆದರೂ ಸಹ ನಾನು ಹೇಳಬೇಕಾಗಿರೋದು, ಇದು ನಿರಂತರವಾಗಿ ನಡೆಯುವ ನೀರು ಯಾವಾಗಲೂ ಸ್ಥಿರವಾಗಿಲ್ಲ. ಅಂದರೆ ನಿರಂತರವಾಗಿ ನಾವು ಕೂಡ ಇವಾಲ್ವ್ ಆಗ್ತಾ ಹೋಗ್ತಾ ಇರಬೇಕು. ಸದಸ್ಯರುಗಳು ಹೆಚ್ಚಾಗ್ತಾ ಇರಬೇಕು, ನಮ್ಮ ಸಂಘಟನೆ ಇನ್ನೂ ಗಟ್ಟಿ ಆಗ್ತಾ ಇರಬೇಕು. ಇಲ್ಲದೇ ಇದ್ರೆ ಅಥವಾ ನಾವು ಸ್ಟ್ಯಾಗ್ನೆಂಟ್ ಆಗಿದ್ದು ಇವಾಗಲೇ ನಾವು ಬಹಳ ಒಂದು ಗಟ್ಟಿಯಾಗಿದ್ದೀವಿ ಪರವಾಗಿಲ್ಲ ಅಂತ ತಿಳ್ಕೊಂಡ್ರೆ ಯಾವತ್ತೂ ನಾವು ಮುಂದೆ ಏನೋ ಚುನಾವಣೆಯಲ್ಲಿ ಯಶಸ್ವಿಯಾಗೋಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಸದಸ್ಯತಾ ಅಭಿಯಾನ ನಮ್ಮ ಮೈಸೂರಿಗೆ ಗ್ರಾಮೀಣ ಪ್ರದೇಶ ಇರ್ಬೋದು, ಕೊಡಗು ಇರ್ಬೋದು, ಬಹಳ ಮುಖ್ಯವಾದದ್ದು. ಬಹಳ ಗಂಭೀರವಾಗಿ ತಗೊಂಡು ಮುಂದುವರಿಬೇಕಾದದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದಕ್ಕೆ ಮುಂದೆನೂ ಕೂಡ ನನಗೆ ಗೊತ್ತಿದೆ ಒಂದು MP ಸೀಟ್ಗಳು ಒಂದು MLA ಸೀಟ್ ಇದೆ. ಆದರೂ ಸಹ ಎಲ್ಲ ಕಡೆ ನೋಡಿದ್ರೆ ಕೆಲಸ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿರೋ ಕಾರಣ ಅಂದರೆ ವ್ಯಾಪ್ತಿ ಕಡೆಗಳು ಕೂಡ ನಮ್ಮ ಬಿಜೆಪಿ ಏನು ಮೆಂಬರ್ಸ್ ಇದ್ದಾರೆ ಅವರೇ ಆಯ್ಕೆ ಆಗಬೇಕಾಗಿರೋದು ಎಲ್ಲಕ್ಕಿಂತ ಅದು ಈಗಿಂದಾನೇ ಶುರುವಾಗಬೇಕಾಗಿರೋ ಕೆಲಸ. ನೀವೆಲ್ಲರೂ ಆಗಲೇ ಪಕ್ಷದಿಂದ ನಮ್ಮಿಂದ ಹೆಚ್ಚಾಗಿ ಸಮಯವನ್ನು ಕೊಟ್ಟಿದ್ದೀರಾ. ಇಲ್ಲಿ ಪಕ್ಷದ ಏನು ಸಂಘಟನೆಗಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಾ. ಈಗೇನು ತತ್ವ ಸಿದ್ಧಾಂತದಲ್ಲಿ ಪಕ್ಷಕ್ಕೆ ಸಾಕಷ್ಟು ನೀವು ಕೆಲಸವನ್ನು ಮಾಡಿದ್ದೀರಾ. ಹತ್ತಿರ ಇಟ್ಕೊಂಡು ಮುಂದುವರಿತಾ ಬಂದಿದ್ದೀರಿ. ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥದ್ದು ಸಾಧ್ಯವಿದೆ. ನಮ್ಮ ನಗರ ಮೈಸೂರು ನಗರ ಒಂದು ಬಿಜೆಪಿಯ ಭದ್ರಕೋಟೆ ಆಗಬೇಕು. ನಾವು ಯಾರು ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನಾವು ಯಾವಾಗ ನೀವು ಸಿದ್ಧ ಆಗಿರ್ತೀವಿ, ನೀವು ಏನೇ ಆದರೂ ಬೆಳೆಯೋದ್ರೆ ನಮ್ಮ ನೆನಪು ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನೀವೆಲ್ಲರೂ ಕೂಡ ಅದಕ್ಕೆ ಒಂದು ಸಲಹೆಯನ್ನು ಕೊಡ್ತೀರಾ. ಇದೆಲ್ಲ ಜೊತೆಗೂಡಿ ನಿಮ್ಮೆಲ್ಲರ ಸಹಕಾರವಿದೆ, ಎಲ್ಲ ಕೆಲಸವನ್ನು ಯಶಸ್ವಿ ಮಾಡೋಣ ಅಂತ ನಿಮ್ಮಲ್ಲಿ ಹೇಳ್ತಾ ಸದಸ್ಯತಾ ಅಭಿಯಾನ ಒಂದು ಯಶಸ್ವಿಯಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ಪಕ್ಷ ಏನಿದೆ ನಮ್ಮ ರಾಷ್ಟ್ರಕ್ಕೆ ಕಾಪಾಡುವಾಗಿ ಸುಭದ್ರವಾದ ಭಾರತ ಒಂದು ನಿರ್ಮಾಣಕ್ಕೆ ವಿಕಸಿತ ಭಾರತಕ್ಕೆ ಇದು ಬರೀ ನಮ್ಮ ಭಾಷಣದಲ್ಲಿ ಸಾಧ್ಯವಾಗುತ್ತೆ. ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆಯ ವಾತಾವರಣ ಕೊಡಬೇಕು ಅಂದರೆ ಇದು ಬರೀ ಭಾಷಣ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಈ ಸದಸ್ಯತಾ ಅಭಿಯಾನಕ್ಕೆ ಒಂದು ದೊಡ್ಡ ಒಂದು ಬೆಂಬಲ ಕೊಟ್ಟು ಪ್ರೋತ್ಸಾಹ ನಾವು ಆದಷ್ಟು ವೇಗವಾಗಿ ಇನ್ನು ಆದಷ್ಟು ಹೆಚ್ಚು ಜನರಲ್ಲಿ ಪ್ರಕ್ರಿಯೆಗೆ ತಕ್ಕಂತೆ ನಾವು ಹೇಗೆ ಕೆಲಸ ಮಾಡಬೇಕು ಅದು ಮಾಡೋಣ. ಹೌದು, ಜನರಲ್ಲಿ ಅದಕ್ಕೆ ಹೇಳ್ಬೋದು ಎಲ್ಲ ಮಾಡೋದು ಅನುಕೂಲ ಈಗಲೂ ಮಿಸ್ಕಾಲ್ ಕೊಡೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಆದರೂ ಸಹ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಭಾಳ ಸುಲಭನೇ, ಅಷ್ಟೇನು ಕಷ್ಟ ಇದೆ. ಆದರೆ ಇದರಲ್ಲಿ ಇನ್ನೂ ಗಟ್ಟಿಯಾಗಿರುವಂಥದ್ದು ಸದಸ್ಯರು ಸಿಗ್ತಾರೆ. ಯಾಕೆಂದರೆ ನಿಜವಾದ ಸದಸ್ಯರು ಇದರಲ್ಲಿ ಅವರು ಒಂದು ತಮ್ಮ ಇದು ಏನೋ ಸಪೋರ್ಟನ್ನು ಕೊಡ್ತಾರೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಕೊಳ್ಳೋಣ ಅಂತ ಮತ್ತೊಮ್ಮೆ ಹೇಳ್ತಾ ಪಕ್ಷದ ಎಲ್ಲ ಮುಖಂಡರಿಗೆ ನಾನು